ಓಂ ಗಣೇಶಾಯ ನಮಃ. ನಮ್ಮ ಜೀವನ ಜ್ಯೋತಿ ವಾಹಿನಿಯ ಈ ದಿನದ ವಿಶೇಷ ಹಾಗೂ ಅತಿ ಮುಖ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಕನ್ಯಾ ರಾಶಿಯ ಎಲ್ಲಾ ಬಂಧುಗಳಿಗೂ ನನ್ನ ವಿನಮ್ರ ನಮಸ್ಕಾರಗಳು. ನಮ್ಮ ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಆ ಭಗವಂತನ ಜಗನ್ಮಾತೆಯ ಸಂಪೂರ್ಣ ಕೃಪಾಕಟಾಕ್ಷ ಹಾಗೂ ದಿವ್ಯ ಆಶೀರ್ವಾದಗಳು ಸದಾಕಾಲ ಇರಲಿ ಎಂದು ನಾನು ಮನಸಾರೆ ಪ್ರಾರ್ಥನೆ ಮಾಡುತ್ತೇನೆ. ಸ್ನೇಹಿತರೆ, ಇವತ್ತು ನಾವು ಕೇವಲ ಸಾಮಾನ್ಯವಾದ ಗ್ರಹಗಳ ಚಲನೆ ಅಥವಾ ಗೋಚಾರ ಫಲಗಳ ಬಗ್ಗೆ ಮಾತನಾಡುತ್ತಿಲ್ಲ. ಬದಲಿಗೆ ನಿಮ್ಮ ನಿತ್ಯ ಜೀವನದಲ್ಲಿ ನೀವು ಪ್ರತಿದಿನ ಅನುಭವಿಸುತ್ತಿರುವ, ಆದರೆ ನಿಮ್ಮ ಕಷ್ಟವನ್ನು ಸಮಾಜದಲ್ಲಿ ಯಾರ ಬಳಿಯೂ ಮುಕ್ತವಾಗಿ ಹೇಳಿಕೊಳ್ಳಲು ಸಾಧ್ಯವಾಗದಂತಹ ಒಂದು ಮಾನಸಿಕ ಹಾಗೂ ಅದೃಶ್ಯ ಹೋರಾಟವಿದೆ. ಆ ಹೋರಾಟದ ಹಿಂದಿರುವ ಅತೀ ದೊಡ್ಡ ರಹಸ್ಯವನ್ನು ಇಂದು ನಾವು ಬಿಚ್ಚಿಡಲಿದ್ದೇವೆ. ದಯಮಾಡಿ ನಾನು ಈಗ ಹೇಳುವ ಪ್ರತಿಯೊಂದು ಮಾತುಗಳನ್ನು ಅತ್ಯಂತ ಗಮನವಿಟ್ಟು ಕೇಳಿ ಮತ್ತು ನಿಮ್ಮ ಸ್ವಂತ ಜೀವನದಲ್ಲಿ ನಡೆಯುತ್ತಿರುವ ಆಗುಹೋಗುಗಳ ಜೊತೆ ತುಲನೆ ಮಾಡಿ ನೋಡಿ. ಆಗ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಗೊಂದಲಗಳಿಗೂ ಒಂದು ಸ್ಪಷ್ಟವಾದ ಉತ್ತರ ದೊರೆಯುತ್ತದೆ. ಮಾನಸಿಕ ತೊಳಲಾಟ ಮತ್ತು ವೈಫಲ್ಯದ ಹಿಂದಿನ ಕಾರಣ. ಇತ್ತೀಚಿನ ದಿನಗಳಲ್ಲಿ, ಅಂದರೆ ಕಳೆದ ಕೆಲವು ತಿಂಗಳುಗಳಿಂದ ಹಾಗೂ ನಿರ್ದಿಷ್ಟವಾಗಿ ಕಳೆದ ಕೆಲವು ವಾರಗಳಿಂದ, ಕನ್ಯಾ ರಾಶಿಯ ಜಾತಕದವರು ಹೇಳಲಾಗದಂತಹ ಒಳತೋಟಿಯನ್ನ, ವಿಚಿತ್ರವಾದ ಮಾನಸಿಕ ತೊಳಲಾಟವನ್ನು ಎದುರಿಸುತ್ತಿದ್ದೀರಿ. ನಿಮ್ಮದೇ ಮನೆಯಲ್ಲಿ ಆ 4 ಗೋಡೆಗಳ ನಡುವೆ ಮುಂಚೆ ಇದ್ದಂತಹ ಸುಖ, ಶಾಂತಿ, ನೆಮ್ಮದಿ ಇದ್ದಕ್ಕಿದ್ದಂತೆ ಎಲ್ಲಿ ಮಾಯವಾಯಿತು ಎಂಬ ಚಿಂತೆ ನಿಮ್ಮನ್ನು ಕಾಡುತ್ತಿದೆ. ಕನ್ಯಾ ರಾಶಿಯವರೇ, ನೀವು ಯಾವುದೇ ಒಂದು ಕೆಲಸವನ್ನು ಕೈಗೆತ್ತುಕೊಂಡರೂ ಅದಕ್ಕಾಗಿ ಹಗಲು ರಾತ್ರಿ ಎನ್ನದೆ ಬೆವರು ಸುರಿಸಿ ದುಡಿಯುತ್ತೀರಿ. 99% ಆ ಕೆಲಸವನ್ನು ಶ್ರದ್ಧೆಯಿಂದ ಯಶಸ್ವಿಯಾಗಿ ಮುಗಿಸುತ್ತೀರಿ. ಇನ್ನೇನು ಆ ಕೆಲಸದ ಸಂಪೂರ್ಣ ಪ್ರತಿಫಲ ನಿಮ್ಮ ಕೈ ಸೇರುತ್ತದೆ, ಭರವಸೆಯ ಯಶಸ್ಸು ಸಿಗುತ್ತದೆ ಎಂದು ಕಾತುರದಿಂದ ಕಾಯುವ ಆ ಕೊನೆಯ ಕ್ಷಣದಲ್ಲಿ ಆ ಉಳಿದ 1% ಯಶಸ್ಸು ನಿಮ್ಮ ಕೈಗೆ ದಕ್ಕದೆ ದಿಢೀರನೆ ಕೈಜಾರಿ ಹೋಗುತ್ತಿದೆ. ಹೀಗೆ ಪದೇ ಪದೇ ಏಕೆ ಆಗುತ್ತಿದೆ? ನಿಮ್ಮ ರಕ್ತವನ್ನು ಬೆವರಾಗಿ ಹರಿಸಿ ಪ್ರಾಮಾಣಿಕತೆಯಿಂದ ನೀವು ದುಡಿದು ತಂದಂತಹ ಸಂಪತ್ತು ನಿಮ್ಮ ಕೈಯಲ್ಲಿ ಶಾಶ್ವತವಾಗಿ ಉಳಿಯುತ್ತಿಲ್ಲ. ಬರುವ ಆದಾಯಕ್ಕಿಂತ ಅನಗತ್ಯ ಖರ್ಚುಗಳೇ ಹೆಚ್ಚಾಗುತ್ತಿವೆ ಮತ್ತು ನೀವು ನಿರೀಕ್ಷಿಸಿದಂತಹ ಕೌಟುಂಬಿಕ ಸಮಸ್ಯೆಗಳು ಸತತವಾಗಿ ನಿಮ್ಮ ಮೇಲೆ ಎರಗುತ್ತಿವೆ. ನಿಮಗೆ ಬಹಳ ಹತ್ತಿರವಾದವರ ಜೊತೆ ಅಥವಾ ನಿಮ್ಮ ಆಪ್ತರೊಂದಿಗೆ ನೀವು ನಗುನಗುತ್ತಾ ಆಹ್ಲಾದಕರವಾಗಿ ಮಾತನಾಡಿದ ನಂತರವೂ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸು ಭಾರವಾಗುತ್ತದೆ. ಇದಕ್ಕೆ ಅಸಲಿ ಕಾರಣವಾದರೂ ಏನು? ಇಡೀ ದಿನ ಸುಸ್ತಾಗಿ ರಾತ್ರಿ ಮಲಗೋಣವೆಂದರೆ ಹಾಸಿಗೆಯ ಮೇಲೆ ಹೊರಳಾಡಿದರೂ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಯಾವುದೇ ಸ್ಪಷ್ಟ ಬಾಹ್ಯ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಂಜಿಕೆ, ವಿಪರೀತವಾದ ಆತಂಕ ಮತ್ತು ಅತಿಯಾದ ಚಿಂತೆ ಸದಾ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಶತ್ರುಗಳ ಕರಾಳ ಮುಖವಾಡ. ನಾನು ಹೇಳುತ್ತಿರುವ ಈ ಎಲ್ಲಾ ಕಹಿ ಸತ್ಯಗಳನ್ನು ಕೇಳುವಾಗ ನಿಮ್ಮ ಸ್ವಂತ ಜೀವನದಲ್ಲೂ ಪ್ರಸ್ತುತ ಇದೇ ರೀತಿಯಾದ ಭೀಕರ ಪರಿಸ್ಥಿತಿಗಳು ಎದುರಾಗುತ್ತಿವೆ ಎಂದು ನಿಮಗೆ ಆಳವಾಗಿ ಅನಿಸುತ್ತಿರಬಹುದು. ಆದರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಹಾಗೂ ಈಗಿನ ನವಗ್ರಹಗಳ ಸ್ಥಾನಗಳನ್ನು ನಿಖರವಾಗಿ ಗಮನಿಸಿದರೆ ಇವೆಲ್ಲವೂ ಕೇವಲ ಕಾಕತಾಳೀಯವಾಗಿ ನಡೆಯುತ್ತಿರುವ ಸಾಮಾನ್ಯ ಘಟನೆಗಳಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ನಿಮ್ಮ ಕೀರ್ತಿಯ ಬೆಳವಣಿಗೆ, ನಿಮ್ಮ ಮನೆಯೊಳಗಿನ ಸಂತೋಷ ಮತ್ತು ನಿಮ್ಮ ಸಂಪೂರ್ಣ ಕುಟುಂಬದ ಉನ್ನತಿಯನ್ನು ನೋಡಿ ಯಾರೋ ತೀವ್ರವಾಗಿ ಕಣ್ಣಿಟ್ಟು ಗಂಭೀರವಾದ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಎಂಬುದಕ್ಕೆ ಇವೆಲ್ಲವೂ ಪ್ರಬಲವಾದ ಚಿಹ್ನೆಗಳಾಗಿವೆ. ಇದರಲ್ಲಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಅತ್ಯಂತ ಆಘಾತಕಾರಿಯಾದ ವಿಚಾರವೇನೆಂದರೆ, ನಿಮ್ಮ ಮೇಲೆ ಇಷ್ಟೊಂದು ಭೀಕರವಾದ ಕೆಟ್ಟ ದೃಷ್ಟಿ ಬೀರಿರುವ ಆ ಕಪಟ ವ್ಯಕ್ತಿ ಪ್ರತಿನಿತ್ಯ ನಿಮ್ಮ ಮನೆಬಾಗಿಲಿಗೆ ಅತ್ಯಂತ ಮುಗ್ಧರಂತೆ ಬರುತ್ತಿರಬಹುದು. ಹೌದು, ನೀವು ಪ್ರಸ್ತುತ ಕೇಳುತ್ತಿರುವುದು ಅಕ್ಷರಶಃ ಸತ್ಯ. ನಿಮ್ಮ ಇಡೀ ಜೀವನಕ್ಕೆ ತೀವ್ರ ನಕಾರಾತ್ಮಕ ಶಕ್ತಿಯನ್ನು ಹರಿಸುತ್ತಿರುವ ಆ ದುಷ್ಟರು ದೂರ ನಿಂತು ನಿಮ್ಮ ಪತನವನ್ನು ಬಯಸುವ ಶತ್ರುಗಳಲ್ಲ. ಅವರು ನಿಮ್ಮ ಮನೆಗೆ ನಿಯಮಿತವಾಗಿ ಬಂದು ಹೋಗುವ, ನಿಮ್ಮ ಜೊತೆಯಲ್ಲೇ ಕುಳಿತು ನಿಮ್ಮ ಮನೆಯ ಕಾಫಿ ಚಹಾವನ್ನು ಪ್ರೀತಿಯಿಂದ ಕುಡಿದು ನಿಮ್ಮ ಮುಖದ ಮುಂದೆ ನಗುತ್ತಾ ಅತ್ಯಂತ ಸಿಹಿಯಾಗಿ ಮಾತನಾಡುವ ಜನರಾಗಿರಬಹುದು. ಅವರು ನಿಮ್ಮ ಅತ್ಯಂತ ನಿಕಟ ಸಂಬಂಧಿಕರು ಅಥವಾ ಆಪ್ತ ಸ್ನೇಹಿತರಾಗಿರಬಹುದು. ನಿಮ್ಮ ದೈನಂದಿನ ಕಷ್ಟಗಳ ಬಗ್ಗೆ ಮತ್ತು ಕೌಟುಂಬಿಕ ಸಂತೋಷದ ಬಗ್ಗೆ ಅತಿಯಾದ ಕಾಳಜಿ ತೋರುವಂತೆ ನಾಟಕವಾಡುವವರಾಗಿರಬಹುದು. ಇಂದು ಆ ದುಷ್ಟಶಕ್ತಿಗಳ ಎಲ್ಲಾ ಕರಾಳ ಚಿಹ್ನೆಗಳು ನಿಮ್ಮ ಬದುಕಿನಲ್ಲಿ ಒಂದೊಂದಾಗಿ ಹೇಗೆ ಪ್ರಭಾವ ಬೀರುತ್ತಿವೆ ಎಂದು ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ. ಅಷ್ಟೇ ಅಲ್ಲದೆ ಈ ವಿಶೇಷ ವಿಡಿಯೋದ ಕೊನೆಯಲ್ಲಿ ಜ್ಯೋತಿಷ್ಯ ವಿಜ್ಞಾನದ ನಿಖರ ಆಧಾರದ ಮೇಲೆ ಆ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರಗಳನ್ನು ಕೂಡ ನಾನು ನಿಮಗೆ ಬಹಿರಂಗಪಡಿಸುತ್ತೇನೆ. ಹಾಗಾಗಿ ಇಂತಹ ಕಪಟ ಜನರಿಂದ ನಿಮ್ಮ ಬದುಕನ್ನು ರಕ್ಷಿಸಿಕೊಳ್ಳಲು ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಅತ್ಯಂತ ಜಾಗೃತಿಯಿಂದ ವೀಕ್ಷಿಸಿ.
ನಾವು ಈ ಪ್ರಮುಖ ವಿಚಾರದ ಬಗ್ಗೆ ಆಳವಾಗಿ ಚರ್ಚಿಸುವ ಮುನ್ನ ನನಗೊಂದು ಸಣ್ಣ ಕಾಳಜಿಯಿದೆ. ನೀವು ಕೂಡ ಇಂತಹ ಆಳವಾದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ರಹಸ್ಯಗಳನ್ನು ನಂಬುವವರಾಗಿದ್ದರೆ ದಯವಿಟ್ಟು ತಕ್ಷಣವೇ ಈ ವಿಶೇಷ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮೋ ನರಸಿಂಹಾಯ ನಮಃ ಎಂದು ಬರೆಯಿರಿ. ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್. ಮೊಟ್ಟಮೊದಲನೆಯದಾಗಿ ನಾವು ಕನ್ಯಾ ರಾಶಿಯವರ ಮೂಲ ವ್ಯಕ್ತಿತ್ವ ಮತ್ತು ಅವರ ಆಂತರಿಕ ಮನಸ್ಥಿತಿಯ ಬಗ್ಗೆ ಅತ್ಯಂತ ಆಳವಾಗಿ ಮಾತನಾಡಬೇಕು. ಜ್ಯೋತಿಷ್ಯಶಾಸ್ತ್ರದಲ್ಲಿ ನಿಮ್ಮ ರಾಶಿಯ ಅಧಿಪತಿ ನವಗ್ರಹಗಳ ರಾಜಕುಮಾರನಾದ ಬುಧದೇವ. ಬುಧನು ಮನುಷ್ಯನ ಬುದ್ಧಿವಂತಿಕೆಗೆ ಕಾರಕ. ನಿಮ್ಮ ಆಳವಾದ ಆಲೋಚನೆಗಳಿಗೆ ಆತನೇ ಸಾಕಾರ ರೂಪ. ಅಲ್ಲದೆ ನಿಮ್ಮದು ಭೂತತ್ವದ ರಾಶಿಯಾಗಿದೆ. ಭೂಮಿಗೆ ಎಷ್ಟು ತಾಳ್ಮೆಯಿದೆಯೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿರುತ್ತದೆ. ಈ ಎರಡು ಮುಖ್ಯ ಕಾರಣಗಳಿಂದಾಗಿ ಕನ್ಯಾ ರಾಶಿಯವರು ಹುಟ್ಟಿನಿಂದಲೇ ತುಂಬಾ ಮೃದುಹೃದಯರಾಗಿರುತ್ತಾರೆ. ನೀವು ಸಮಾಜದಲ್ಲಿ ಅತ್ಯಂತ ಜವಾಬ್ದಾರಿಯುತ ಜೀವಿಗಳು. ಬೇರೆಯವರ ಕಷ್ಟಕಾರ್ಪಣ್ಯಗಳನ್ನು ನಿಮ್ಮ ಕಣ್ಣುಗಳಿಂದ ಎಂದಿಗೂ ನೋಡಲು ಸಹಿಸುವುದಿಲ್ಲ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಪಟವನ್ನು ಇಟ್ಟುಕೊಂಡು ಹೊರಗೆ ಸಕ್ಕರೆಯಂತೆ ಸಿಹಿಯಾಗಿ ಮಾತನಾಡಲು ನಿಮಗೆ ಎಂದಿಗೂ ಸಾಧ್ಯವಿಲ್ಲ. ಹೃದಯದಲ್ಲಿ ಏನನಿಸುತ್ತದೆಯೋ ಅದನ್ನು ನೇರವಾಗಿ ಮುಖದ ಮೇಲೆ ಹೇಳುವ ಪ್ರಾಮಾಣಿಕರು ನೀವು. ಆದರೆ ನಿಮ್ಮ ಸುತ್ತಲಿರುವ ಈ ಇಡೀ ಸಮಾಜವು ನಿಮ್ಮ ಮನಸ್ಸಿನಷ್ಟೇ ಶುದ್ಧವಾಗಿಲ್ಲ. ಅನೇಕ ಸ್ವಾರ್ಥಿ ಜನರು ನಿಮ್ಮ ಒಳ್ಳೆಯತನ ಮತ್ತು ನಿಮ್ಮ ಅಮೂಲ್ಯವಾದ ಮುಗ್ಧತೆಯನ್ನು ಕೇವಲ ತಮ್ಮ ಸ್ವಂತ ಲಾಭದ ಉದ್ದೇಶಗಳಿಗಾಗಿ ಬಳಸಿಕೊಂಡು ನಿಮಗೆ ಅತ್ಯಂತ ಹತ್ತಿರವಾಗುತ್ತಾರೆ. ಅವರು ಕೇವಲ ಹೊರಗೆ ಮಾತ್ರ ನಿಮ್ಮೊಂದಿಗೆ ಸಿಹಿಯಾಗಿ ಮಾತನಾಡುತ್ತಾರೆ ಮತ್ತು ಮುಗುಳು ನಗುತ್ತಾರೆ. ಆದರೆ ಅಂತರಂಗದ ಆಳದಲ್ಲಿ ನೀವು ಸಂಪೂರ್ಣವಾಗಿ ವಿಫಲಗೊಂಡು ಕೆಳಗೆ ಬೀಳಬೇಕೆಂದು ಸದಾ ಬಯಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜನ್ಮಜಾತಕದಲ್ಲಿ ರಾಹು ಮತ್ತು ಕೇದು ಗ್ರಹಗಳ ಪ್ರತಿಕೂಲ ಪ್ರಭಾವದಿಂದಾಗಿ ಈ ದುಷ್ಟದೃಷ್ಟಿ ಮತ್ತು ಕಪಟ ಜನರ ನಕಾರಾತ್ಮಕ ಪ್ರಭಾವವು ನಿಮ್ಮ ಮೇಲೆ ಬಹಳ ವೇಗವಾಗಿ ಮತ್ತು ಕಠಿಣವಾಗಿ ಕೆಲಸ ಮಾಡುತ್ತಿದೆ ಎಂಬುದನ್ನು ನೀವು ಗಮನಿಸಿದ್ದೀರಾ? ನೀವು ಹೊಸ ಉದ್ಯೋಗ ಅಥವಾ ಲಾಭದಾಯಕ ವ್ಯವಹಾರವನ್ನು ಪ್ರಾರಂಭಿಸಲು ಅತ್ಯಂತ ಉತ್ಸುಕರಾಗಿದ್ದಾಗ ಇದ್ದಕ್ಕಿದ್ದಂತೆ ಅನಿರೀಕ್ಷಿತ ಅಡೆತಡೆಗಳು ಎದುರಾಗುತ್ತಿವೆಯೇ? ಈ ಸಮಯದಲ್ಲಿ ಇಂತಹ ಸಾಹಸ ಅಗತ್ಯವೇ? ಇದು ನಿಮ್ಮಿಂದ ಮಾಡಲು ಸಾಧ್ಯವೇ ಇಲ್ಲ. ಇದರಲ್ಲಿ ಬಹಳ ಜನ ಈಗಾಗಲೇ ಸೋತಿದ್ದಾರೆ ಎಂದು ಅವರು ಹೇಳುತ್ತಾರಲ್ಲವೇ? ಅವರು ಕೇವಲ ಆಕಸ್ಮಿಕವಾಗಿ ಆ ಮಾತುಗಳನ್ನು ಆಡುತ್ತಿಲ್ಲ. ಅವರ ಆ ಕಪಟ ಮಾತುಗಳ ಹಿಂದೆ ತೀವ್ರವಾದ ವಿಷ ಅಡಗಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವುದೇ ಅವರ ಮುಖ್ಯ ಉದ್ದೇಶ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿಯೆಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ಮನೆಯಲ್ಲಿ ಬಹಳಷ್ಟು ಸಣ್ಣಪುಟ್ಟ ಜಗಳಗಳನ್ನು ಸತತವಾಗಿ ಎದುರಿಸುತ್ತಿದ್ದೀರಾ. ಅತ್ಯಂತ ಪ್ರೀತಿಯಿಂದ ಇರಬೇಕಾದ ಗಂಡ ಮತ್ತು ಹೆಂಡತಿ ನಡುವೆ ಅಥವಾ ಕುಟುಂಬದ ಸದಸ್ಯರ ನಡುವೆ ಯಾವುದೇ ಬಲವಾದ ಕಾರಣವಿಲ್ಲದಿದ್ದರೂ ಸಹ ಗಂಭೀರವಾದ ವಾದವಿವಾದಗಳು ನಡೆಯುತ್ತಿವೆಯೇ? ಮನೆಯಲ್ಲಿರುವ ಅಡುಗೆಯ ಪಾತ್ರೆಗಳು, ತಟ್ಟೆಗಳು ಅಥವಾ ಬೆಲೆಬಾಳುವ ಎಲೆಕ್ಟ್ರಾನಿಕ್ ವಸ್ತುಗಳು ಆಗಾಗ್ಗೆ ತಾನಾಗಿಯೇ ಒಡೆಯುತ್ತಿವೆಯೇ? ಪವಿತ್ರ ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಮನಸ್ಸು ಒಂದು ಕಡೆ ಗಮನ ಕೇಂದ್ರೀಕರಿಸಲು ತೊಂದರೆ ಅನುಭವಿಸುತ್ತಿದೆಯೇ? ದೀಪ ನಂದಿ ಹೋಗುವುದು, ಹಾಲು ಚೆಲ್ಲುವುದು ಇವೆಲ್ಲವೂ ನಿಮ್ಮ ಮನೆಯ ಮೇಲೆ ಬಿದ್ದಿರುವ ನಕಾರಾತ್ಮಕ ಶಕ್ತಿ ಮತ್ತು ಭೀಕರ ಕಣ್ಣುದೃಷ್ಟಿಯ ಅತ್ಯಂತ ಪ್ರಬಲವಾದ ಸಂಕೇತಗಳಾಗಿವೆ ಎಂದು ಪ್ರಾಚೀನ ಜ್ಯೋತಿಷಿಗಳು ಮತ್ತು ವಾಸ್ತುಶಿಲ್ಪಿಗಳು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಕನ್ಯಾ ರಾಶಿಯವರ ಮನೆಗಳಲ್ಲಿ ಈ ನಕಾರಾತ್ಮಕ ದೃಷ್ಟಿ ಪರಿಣಾಮ ವಿಶೇಷವಾಗಿ ಇತ್ತೀಚೆಗೆ ಕಂಡುಬರುತ್ತಿದೆ. ಅಲ್ಲಿಯವರೆಗೆ ಶಾಂತವಾಗಿದ್ದ ವಾತಾವರಣ ಕೆಲವು ನಿರ್ದಿಷ್ಟ ಜನರು ಬಂದು ಹೋದ ನಂತರ ಸಂಪೂರ್ಣವಾಗಿ ಬದಲಾಗುವುದನ್ನು ನೀವು ಗಮನಿಸಿರಬಹುದು. ಅವರು ಕೇವಲ 1 ಅಥವಾ 2 ಗಂಟೆ ಕುಳಿತು ಹೋದರೂ ಯಾರೋ ನಿಮ್ಮ ಉಸಿರುಗಟ್ಟಿಸುತ್ತಿರುವಂತೆ ಭಾಸವಾಗುತ್ತದೆ. ಅವರು ನಿಮ್ಮ ಮನೆಗೆ ಬಂದಾಗ ಮಾಡುವ ನಡವಳಿಕೆಗಳು ತುಂಬ ವಿಚಿತ್ರವಾಗಿರುತ್ತವೆ. ಬಂದ ತಕ್ಷಣ ಅವರು ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಎಲ್ಲವನ್ನೂ, ನಿಮ್ಮ ಪ್ರತಿಯೊಂದು ರಹಸ್ಯವನ್ನು ತಿಳಿದುಕೊಳ್ಳಲು ಅತಿಯಾದ ಆತುರಪಡುತ್ತಾರೆ. ನೀವು ಪ್ರಸ್ತುತ ಎಷ್ಟು ಸಂಪಾದಿಸುತ್ತಿದ್ದೀರಿ, ಆಸ್ತಿ ಎಲ್ಲಿದೆ, ಮಕ್ಕಳ ಭವಿಷ್ಯವೇನು ಇವೆಲ್ಲವನ್ನೂ ಕೆದಕಿ ಕೇಳುತ್ತಾರೆ. ಆ ರಹಸ್ಯ ತಿಳಿದುಕೊಂಡ ಮರುದಿನದಿಂದಲೇ ಮನೆಯಲ್ಲಿ ವಿಚಿತ್ರ ಸಮಸ್ಯೆಗಳು ಶುರುವಾಗುತ್ತವೆ. ನೀವು ಅತ್ಯಂತ ಭರವಸೆಯಿಂದ ಆರಂಭಿಸಿದ ಕೆಲಸಗಳು ಒಂದೊಂದಾಗಿ ಅರ್ಧಕ್ಕೆ ನಿಲ್ಲುತ್ತವೆ. ನಿಮ್ಮ ದೈನಂದಿನ ಆದಾಯವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇದು ಕೇವಲ ಆಕಸ್ಮಿಕವಾಗಿ ನಡೆದ ಕಾಕತಾಳೀಯ ಎಂದು ನೀವು ಭಾವಿಸಿದರೆ ಖಂಡಿತವಾಗಿಯೂ ತಪ್ಪು ಭಾವಿಸಿದ್ದೀರಿ. ಅದು ಅಕ್ಷರಶಃ ಅವರ ಕಣ್ಣಿನ ದೃಷ್ಟಿದೋಷದ ತೀವ್ರ ಪ್ರಭಾವ. ಹಿರಿಯರು ಹೇಳಿದಂತೆ, ಕಲ್ಲಿನ ಮೇಲೆ ದೃಷ್ಟಿ ಬಿದ್ದರೆ ಕಲ್ಲೂ ಚೂರಾಗುತ್ತದೆ. ಆದರೆ ಆ ಕಠಿಣವಾದ ಕಲ್ಲಿನಗಿಂತಲೂ ಅತ್ಯಂತ ಅಪಾಯಕಾರಿ ಬುದ್ಧಿಯ ಕಪಟ ಜನರು ನಮ್ಮ ಸುತ್ತಲೂ ಇದ್ದಾರೆ. ಇವರೇ ಸಮಾಜದಲ್ಲಿ ಅತ್ಯಂತ ಅಪಾಯಕಾರಿ ಜನರು. ಅವರು ನಿಮ್ಮ ಮುಖದ ಮುಂದೆ ನಿಮ್ಮನ್ನು ಆಕಾಶಕ್ಕೆ ಎತ್ತಿ ಪ್ರಶಂಸಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ಮನೆ ಎಷ್ಟು ಸುಂದರವಾಗಿದೆ, ಮಕ್ಕಳು ಎಷ್ಟು ಒಳ್ಳೆಯವರು ಎಂದು ಹೊಗಳುತ್ತಾರೆ. ಆದರೆ ಆ ಹೊಗಳಿಕೆಯ ಕಣ್ಣುಗಳನ್ನು ಒಮ್ಮೆ ಆಳವಾಗಿ ಗಮನಿಸಿ. ಆ ನೋಟದ ಹಿಂದೆ ತೀವ್ರವಾದ ವಿಷ ಅಡಗಿದೆ, ಅಸೂಯೆ ಅಡಗಿರುತ್ತದೆ. ಅಂತಹ ಕಪಟ ಜನರ ಬಾಹ್ಯ ನಡವಳಿಕೆ ತುಂಬಾ ಅಪಾಯಕಾರಿಯಾದದ್ದು.
ಏಕೆಂದರೆ ಅವರು ಕೈಯಲ್ಲಿ ಚಾಕುಗಳನ್ನು ಹಿಡಿದು ನೇರವಾಗಿ ದ್ವೇಷವನ್ನು ಹರಡುವ ಶತ್ರುಗಳಂತೆ ಎಂದಿಗೂ ಕಾಣುವುದಿಲ್ಲ. ಅವರು ಅತ್ಯುತ್ತಮ ಸ್ನೇಹಿತರು ಮತ್ತು ಹಿತೈಷಿಗಳಂತೆ ಸದಾ ನಿಮ್ಮ ಪಕ್ಕದಲ್ಲೇ ಇರುತ್ತಾರೆ. ಆದರೆ ಅವರ ಆಂತರಿಕ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಅದೃಶ್ಯ ಬಾಣಗಳಂತೆ ನಿರಂತರವಾಗಿ ಕೆಲಸ ಮಾಡುತ್ತವೆ. ಆರೋಗ್ಯದ ಮೇಲಾಗುವ ಭೀಕರ ಪರಿಣಾಮಗಳು. ಕನ್ಯಾ ರಾಶಿಯವರಲ್ಲಿ ಬಹಳಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ನಿರಂತರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ದೀರ್ಘಕಾಲದ ದೈಹಿಕ ನೋವು ಮತ್ತು ಜ್ವರಕ್ಕಾಗಿ ನುರಿತ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಪಡೆದರು, ಎಲ್ಲಾ ರಕ್ತ ಪರೀಕ್ಷೆಗಳು ಮತ್ತು ಅತ್ಯಾಧುನಿಕ ಎಂಆರ್ಐ ಸ್ಕ್ಯಾನ್ಗಳನ್ನು ಮಾಡಿಸಿದರೂ ನಿಮ್ಮ ಆರೋಗ್ಯ ಸಮಸ್ಯೆಯ ಮೂಲ ಕಾರಣವು ವೈದ್ಯರಿಗೆ ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲವೇ? ವೈದ್ಯಕೀಯ ವರದಿಗಳಲ್ಲಿ ಯಾವುದೇ ಗಂಭೀರ ಕಾಯಿಲೆ ಇಲ್ಲದಿದ್ದರೂ ನೀವು ದೈಹಿಕವಾಗಿ ಎಂದಿಗೂ ಚುರುಕಾಗಿರಲು ಸಾಧ್ಯವಾಗುತ್ತಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಯಾವುದೋ ದೊಡ್ಡ ಪರ್ವತವನ್ನು ಹತ್ತಿ ಬಂದಂತೆ ತೀವ್ರವಾಗಿ ದಣಿದಿರುತ್ತೀರಿ. ತೀವ್ರ ತಲೆನೋವು, ಕುತ್ತಿಗೆ ನೋವು, ಸಣ್ಣ ಕೆಲಸದ ನಂತರವೂ ವಿಪರೀತ ಮಾನಸಿಕ ಒತ್ತಡ, ಎದೆಯಲ್ಲಿ ಅಜ್ಞಾತ ಭಯ, ಹೃದಯ ಬಡಿತ ಹೆಚ್ಚಾಗುವುದು, ಏಕಾಗ್ರತೆಯ ಕೊರತೆ ಇವೆಲ್ಲವೂ ದುಷ್ಟಕಣ್ಣಿನ ಪ್ರಭಾವದ ಗಂಭೀರ ಲಕ್ಷಣಗಳಾಗಿವೆ. ನಿಮ್ಮ ಮೇಲಿರುವ ಆ ನಕಾರಾತ್ಮಕ ಶಕ್ತಿಯು ನಿಮ್ಮ ದೈನಂದಿನ ದೈಹಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಕಿತ್ತುಹಾಕುತ್ತದೆ. ನೀವು ವಿಶೇಷವಾಗಿ ರಾತ್ರಿ 12 ಗಂಟೆಯ ನಂತರ ಇದ್ದಕ್ಕಿದ್ದಂತೆ ಎಚ್ಚರಗೊಂಡರೆ, ಯಾರೋ ನಿಮ್ಮನ್ನು ಕತ್ತಲಲ್ಲಿ ಹಿಂಬಾಲಿಸುತ್ತಿರುವಂತೆ ಅಥವಾ ಎತ್ತರದಿಂದ ಬೀಳುತ್ತಿರುವಂತೆ ಭೀಕರ ಕನಸು ಬಂದು ಒಂದು ರೀತಿಯ ಆಘಾತದ ಸ್ಥಿತಿಯಲ್ಲಿ ಬೆವತು ಎಚ್ಚರಗೊಂಡರೆ, ಆ ನಕಾರಾತ್ಮಕ ಶಕ್ತಿಯ ಪ್ರಭಾವ ನಿಮ್ಮ ಮೇಲೆ ತುಂಬಾ ಗಂಭೀರವಾಗಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಈಗ ನಾನು ನಿಮಗೆ ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳುತ್ತೇನೆ. ಅದು ಸ್ವಲ್ಪ ಕಟುವಾಗಿದ್ದರೂ ಅಥವಾ ಕೇಳಲು ಕಹಿಯಾಗಿದ್ದರೂ ಸಹ ದಯವಿಟ್ಟು ಅದನ್ನು ಸತ್ಯವೆಂದು ಅರಗಿಸಿಕೊಳ್ಳಿ. ನಿಮ್ಮ ಆಪ್ತ ವಲಯದಲ್ಲಿ ಯಾರೂ ಒಬ್ಬರು ನಿಮಗೆ ಹತ್ತಿರವಾಗಿದ್ದಾರೆ, ಆದರೆ ನಿಮ್ಮ ಯಶಸ್ಸನ್ನು ಎಂದಿಗೂ ಸಹಿಸುವುದಿಲ್ಲ. ಅವರು ನಿಮ್ಮೊಂದಿಗೆ ಕುಳಿತು ಒಟ್ಟಿಗೆ ಊಟ ಮಾಡುತ್ತಾರೆ, ದೀರ್ಘಕಾಲ ಕಳೆಯುತ್ತಾರೆ, ಆದರೆ ನೀವು ಬದುಕಿನಲ್ಲಿ ನಿಜವಾಗಿ ಸಂತೋಷವಾಗಿದ್ದರೆ ಅವರ ಅಂತರಂಗಕ್ಕೆ ಅದು ಎಂದಿಗೂ ಇಷ್ಟವಾಗುವುದಿಲ್ಲ. ನೀವು ಕಷ್ಟಪಟ್ಟು ಹೊಸ ಕಾರು, ಬೈಕ್ ಖರೀದಿಸಿದರೆ ಅವರು ಒಳಗೊಳಗೆ ತೀವ್ರವಾಗಿ ಕೋಪಗೊಳ್ಳುತ್ತಾರೆ, ಆದರೆ ಹೊರಗೆ ನಾಟಕೀಯವಾಗಿ ನಗುತ್ತಾರೆ. ನೀವು ಪ್ರೀತಿಯಿಂದ ಕೊಡುವ ಶುಭ ಸಮಾರಂಭದ ಸಿಹಿತಿಂಡಿಗಳನ್ನು ಸಹ ಅವರು ಮುಗುಳು ನಗುತ್ತಾ ತಿನ್ನುತ್ತಾರೆ, ಆದರೆ ಒಳಗೊಳಗೆ ಇವನಿಗಿದೆಲ್ಲ ಹೇಗೆ ಅಷ್ಟು ಸುಲಭವಾಗಿ ಸಿಗುತ್ತಿದೆ ಎಂಬುದರ ಬಗ್ಗೆ ಅವರು ತೀವ್ರವಾಗಿ ಚಿಂತಿತರಾಗಿರುತ್ತಾರೆ. ನಿಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದರೂ ಅವರು ಅಸೂಯೆಪಡುತ್ತಾರೆ. ನಿಮ್ಮ ಮನೆಯಲ್ಲಿ ಮದುವೆ ಅಥವಾ ಗೃಹಪ್ರವೇಶದಂತಹ ಯಾವುದೇ ಶುಭ ಕಾರ್ಯಕ್ರಮಗಳು ನಡೆದರೆ ಅವರು ತಾವೇ ಮುಂಚೂಣಿಯಲ್ಲಿ ನಿಂತು ಎಲ್ಲರ ಮುಂದೆ ಕೆಲಸ ಮಾಡುತ್ತಿರುವಂತೆ ನಟಿಸುತ್ತಾರೆ, ಎಲ್ಲರೊಂದಿಗೆ ಬೆರೆಯುತ್ತಾರೆ, ಆದರೆ ಒಳಗೊಳಗೆ ಇವರಿಗೆ ಇಷ್ಟು ಹಣ ಎಲ್ಲಿಂದ ಬಂತು ಎಂದು ನಿರಂತರವಾಗಿ ಯೋಚಿಸುತ್ತಿರುತ್ತಾರೆ. ಅದಕ್ಕಾಗಿಯೇ ನಮ್ಮ ಪ್ರಾಚೀನ ಹಿರಿಯರು ಯಾವಾಗಲೂ ಒಂದೇ ವಿಷಯವನ್ನು ಪದೇ ಪದೇ ಹೇಳುತ್ತಿದ್ದರು: ನಾವು ನಮ್ಮ ಸ್ವಂತ ಮನೆ, ನಮ್ಮ ಆರ್ಥಿಕ ಆದಾಯ ಹಾಗೂ ನಮ್ಮ ಭವಿಷ್ಯದ ರಹಸ್ಯ ಯೋಜನೆಗಳ ಬಗ್ಗೆ ಸಮಾಜದಲ್ಲಿ ಎಲ್ಲರಿಗೂ ಮುಕ್ತವಾಗಿ ಹೇಳಬಾರದು. ಕನ್ಯಾ ರಾಶಿಯವರು ತುಂಬಾ ಭಾವುಕ ಜೀವಿಗಳು. ಯಾರಾದರೂ ನಿಮ್ಮ ಬಳಿ ಬಂದು ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದರೆ ಸಾಕು, ನೀವು ತಕ್ಷಣ ಕರಗಿ ಎಲ್ಲವನ್ನೂ ನಂಬುತ್ತೀರಿ. ಆದರೆ ಈ ಸ್ವಾರ್ಥಿ ಕಲಿಯುಗದಲ್ಲಿ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಎಲ್ಲರ ಮುಂದೆ ಮುಕ್ತವಾಗಿ ಹೇಳುವುದು ನಿಮಗೆ ಅತ್ಯಂತ ಮಾರಕ ಅಪಾಯವನ್ನು ತಂದೊಡ್ಡಬಹುದು. ಕೆಲವರು ತಮ್ಮ ಲಾಭಕ್ಕಾಗಿ ನಿಮ್ಮ ಸಹಾನುಭೂತಿಯನ್ನು ಬಳಸಿಕೊಳ್ಳುತ್ತಾರೆ ಮತ್ತು ಶತ್ರುಗಳು ನಿಮ್ಮ ಆಂತರಿಕ ದೌರ್ಬಲ್ಯಗಳನ್ನು ಬಳಸಿಕೊಂಡು ಭವಿಷ್ಯದಲ್ಲಿ ತಕ್ಕ ಸಮಯಕ್ಕೆ ಕಾಯುತ್ತಿರುತ್ತಾರೆ. ಆದ್ದರಿಂದ ಇನ್ನು ಮುಂದೆ ನೀವು ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ. ಈಗ ನಾವು ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸಬಹುದಾದ ಆ ಅತ್ಯಂತ ಮುಖ್ಯ ನಿರ್ಣಾಯಕ ವಿಷಯಕ್ಕೆ ಬರೋಣ. ಅದೇ ಮೇ 21 ಮತ್ತು ಮೇ 22ರ ಭವಿಷ್ಯದ ನಿಜ ವಿಸ್ತರಣೆ. ಗುರುವಾರ ಮೇ 21 ಕನ್ಯಾ ರಾಶಿಯವರ ಪಾಲಿಗೆ ಅತ್ಯಂತ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಮರಳಿ ತರುವಂತಹ ಮಹತ್ತರ ದಿನವಾಗಿರುತ್ತದೆ. ಈ ದಿನ ನಿಮ್ಮ ರಾಶಿಯ ಮೇಲೆ ರಾಹು ಗ್ರಹದ ನಕಾರಾತ್ಮಕ ದೃಷ್ಟಿ ಸಂಪೂರ್ಣವಾಗಿ ಕ್ಷೀಣಿಸಿ ದೇವಗುರು ಬೃಹಸ್ಪತಿಯ ಶುಭದೃಷ್ಟಿಯ ಪ್ರಭಾವ ಬಲಗೊಳ್ಳಲಿದೆ. ಇದರ ನೇರ ಪರಿಣಾಮದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಮನೆ ಮಾಡಿದ್ದ ಎಲ್ಲಾ ಅಜ್ಞಾತ ಭಯಗಳು ಹಾಗೂ ಅನಗತ್ಯ ಆತಂಕಗಳು ಬುಡಸಮೇತ ಮಾಯವಾಗಲಿವೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಏಳಿಗೆಯನ್ನು ತಡೆಯಲು ನಿಮ್ಮ ಹಿಂಭಾಗದಿಂದ ಪ್ರಬಲವಾಗಿ ಸಂಚು ರೂಪಿಸುತ್ತಿದ್ದ ಆ ಕುತಂತ್ರಿ ಶತ್ರುಗಳು ಈಗ ತಾವೇ ಮಾಡಿದ ಕಪಟ ತಂತ್ರಗಳ ಜಾಲದಲ್ಲಿ ತಾವೇ ಸಿಲುಕಿಕೊಳ್ಳುತ್ತಾರೆ. ಕಚೇರಿಯಲ್ಲಿ ನಿಮ್ಮ ಪ್ರಾಮಾಣಿಕ ದುಡಿಮೆಗೆ ತಕ್ಕ ದಿವ್ಯಫಲ ಸಿಗಲಿದ್ದು, ಉನ್ನತಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮುಕ್ತವಾಗಿ ಶ್ಲಾಘಿಸುತ್ತಾರೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನು ಜಾರಿಗೆ ತರಲು ಇದು ಅತ್ಯಂತ ಯೋಗ್ಯವಾದ ಸಮಯವಾಗಿದೆ. ಆರ್ಥಿಕ ವ್ಯವಹಾರಗಳಲ್ಲಿ ಮಾತ್ರ ಲೆಕ್ಕಾಚಾರವನ್ನು ಕಡ್ಡಾಯವಾಗಿ ಸ್ಪಷ್ಟವಾಗಿಟ್ಟುಕೊಳ್ಳಿ.
ಇನ್ನು ಶುಕ್ರವಾರ ಮೇ 22 ಕನ್ಯಾ ರಾಶಿಯವರ ಒಟ್ಟಾರೆ ಜೀವನದಲ್ಲಿ ಒಂದು ಅತ್ಯಂತ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿವ್ಯ ದಿನವಾಗಲಿದೆ. ಏಕೆಂದರೆ ಈ ದಿನ ನಿಮ್ಮ ಕೈಗೆ ಒಂದು ಅತ್ಯಂತ ಅನಿರೀಕ್ಷಿತ ಹಾಗೂ ನೀವು ದೀರ್ಘಕಾಲದಿಂದ ಅತ್ಯಂತ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಮಹತ್ತರವಾದ ಶುಭ ಸುದ್ದಿ ಬಂದು ತಲುಪಲಿದೆ. ಅದು ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದ್ದಾಗಿರಬಹುದು ಅಥವಾ ಕೌಟುಂಬಿಕ ಆಸ್ತಿಪಾಸ್ತಿಯ ವಿವಾದಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಒಟ್ಟಿನಲ್ಲಿ ನಿಮ್ಮ ಮನಸ್ಸಿಗೆ ಅತ್ಯಂತ ನಿರಾಳತೆಯನ್ನು ತರುವಂತಹ ವಾರ್ತೆ ಇದಾಗಿರಲಿದೆ. ಗಂಡ ಮತ್ತು ಹೆಂಡತಿಯ ನಡುವೆ ಕಳೆದ ಕೆಲವು ದಿನಗಳಿಂದ ಸಣ್ಣ ವಿಷಯಕ್ಕೆ ಅನಗತ್ಯವಾಗಿ ಮೂಡಿದ್ದ ಎಲ್ಲಾ ಕಹಿ ಪಪ್ಪು ತಿಳುವಳಿಕೆಗಳು ಈಗ ಸಂಪೂರ್ಣವಾಗಿ ದೂರವಾಗಿ ದಾಂಪತ್ಯ ಜೀವನದಲ್ಲಿ ಮಧುರವಾದ ಪ್ರೀತಿ ಹಾಗೂ ಸಾಮರಸ್ಯ ಮರಳಿ ನೆಲೆಸಲಿದೆ. ಪ್ರೇಮಿಗಳಿಗೂ ಸಹ ಈ ದಿನ ಮನೆಯ ಹಿರಿಯರ ಒಪ್ಪಿಗೆ ಸಿಗುವ ಮೂಲಕ ಹೊಸ ಆನಂದದಾಯಕ ತಿರುವು ಸಿಗಲಿದೆ. ಆರ್ಥಿಕವಾಗಿ ಲಾಟರಿ, ಹಳೆಯ ಬಾಕಿ ವಸೂಲಾತಿ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಅನಿರೀಕ್ಷಿತ ಧನಲಾಭವಾಗುವ ಪ್ರಬಲ ಯೋಗವಿದೆ. ಕೊನೆದಾಗಿ ವಿಡಿಯೋದ ಆರಂಭದಲ್ಲಿ ನಾನು ನಿಮಗೆ ವಾಗ್ದಾನ ಮಾಡಿದಂತೆ ಕನ್ಯಾ ರಾಶಿಯ ಜಾತಕದವರು ತಮ್ಮ ಸಕಲ ಆರ್ಥಿಕ ಕಷ್ಟಗಳು, ಘೋರ ಶತ್ರುಬಾಧೆಗಳು ಮತ್ತು ದೃಷ್ಟಿದೋಷಗಳ ನಿವಾರಣೆಗಾಗಿ ಕಡ್ಡಾಯವಾಗಿ ಮಾಡಲೇಬೇಕಾದ ಆ ಅತ್ಯಂತ ಶಕ್ತಿಶಾಲಿ ಪರಿಹಾರ ಮತ್ತು ದೇವಸ್ಥಾನದ ದರ್ಶನದ ರಹಸ್ಯವನ್ನು ಈಗ ಅತ್ಯಂತ ಶ್ರದ್ಧೆಯಿಂದ ತಿಳಿಯೋಣ. ನೀವು ಈ 4 ದಿನಗಳ ಅವಧಿಯಲ್ಲಿ ಯಾವುದಾದರೂ ಒಂದು ದಿನ ನಿಮ್ಮ ಹತ್ತಿರದ ಅತ್ಯಂತ ಪುರಾತನವಾದ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಅಥವಾ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು. ಅಲ್ಲಿ ದೇವರಿಗೆ ಕಡು ಕೆಂಪು ಬಣ್ಣದ ಹೂವುಗಳ ಅರ್ಚನೆಯನ್ನು ಮಾಡಿಸಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ನೆರವೇರಿಸಿಕೊಳ್ಳಿ. ನಂತರ ದೇವಸ್ಥಾನದ ಆವರಣದ ಒಂದು ಪವಿತ್ರ ಮೂಲೆಯಲ್ಲಿ ಶಾಂತವಾಗಿ ಕುಳಿತು ಓಂ ನಮೋ ನರಸಿಂಹಾಯ ನಮಃ ಎಂಬ ದಿವ್ಯ ಮಂತ್ರವನ್ನು ಕನಿಷ್ಠ 108 ಬಾರಿ ಅತ್ಯಂತ ಭಕ್ತಿಯಿಂದ ಜಪಿಸಿ. ಇನ್ನು ಮನೆಯಲ್ಲಿ ಮಾಡಬೇಕಾದ ಶಕ್ತಿಶಾಲಿ ಪರಿಹಾರವೇನೆಂದರೆ, ಒಂದು ಸಣ್ಣ ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮವನ್ನು ಹಾಕಿ ನಿಮ್ಮ ಮನೆಯ ಮುಖ್ಯದ್ವಾರದ ಎರಡೂ ಬದಿಗಳಲ್ಲಿ ಪ್ರೋಕ್ಷಣೆ ಮಾಡಿ. ಈ ಅತ್ಯಂತ ಸರಳ ಹಾಗೂ ಅದ್ಭುತ ಆಧ್ಯಾತ್ಮಿಕ ಪರಿಹಾರವನ್ನು ಭಕ್ತಿಯಿಂದ ಮಾಡುವ ಕನ್ಯಾ ರಾಶಿಯ ಭಕ್ತರ ಇಡೀ ಮನೆಯ ಮೇಲಿರುವ ಎಲ್ಲಾ ರೀತಿಯ ದುಷ್ಟ, ನಕಾರಾತ್ಮಕ ಶಕ್ತಿಗಳು ತಕ್ಷಣವೇ ನಾಶವಾಗುತ್ತವೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ದಿನೇ ದಿನೇ ಅಭಿವೃದ್ಧಿ ಕಂಡುಬರುತ್ತದೆ ಮತ್ತು ನಿಮ್ಮ ಪಾಲಿನ ಮುಚ್ಚಿಹೋಗಿದ್ದ ಅದೃಷ್ಟದ ಬಾಗಿಲುಗಳು ಅತ್ಯಂತ ಸಡಗರದಿಂದ ತೆರೆದುಕೊಳ್ಳುತ್ತವೆ. ಆ ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.